ಅದು ಸಾರ್ವಜನಿಕ ಆಸ್ಪತ್ರೆ. ರಾಜ್ಯದ ನಾನಾ ಭಾಗಗಳಿಂದ ಅಲ್ಲಿಗೆ ರೋಗಿಗಳು ಬರ್ತಾರೆ. ಆ ಆಸ್ಪತ್ರೆಯ ಆವರಣದಲ್ಲಿ ಈಗ ನೀರಿನ ಅಭಾವ ಉಂಟಾಗಿದ್ದು ಹನಿ ನೀರಿಗೂ ಪರದಾಡುವಂತಾಗಿದೆ. ಇನ್ನು ಸಿಟಿಯಲ್ಲಿ ತಾಪಮಾನ ಮತ್ತಷ್ಟು ಏರಿಕೆಯಾಗಲಿದೆಯಂತೆ. ಕುಡಿಯೋಕೂ ನೀರಿಲ್ಲ, ಬಟ್ಟೆ ತೊಳೆಯೋಕೂ ನೀರಿಲ್ಲ, ಶೌಚಾಲಯದಲ್ಲೂ ನೀರು ಬಂದ್. ನಿತ್ಯ ಸಾವಿರಾರು ರೋಗಿಗಳು ಬರೋ ವಿಕ್ಟೋರಿಯಾ ಆಸ್ಪತ್ರೆಗೂ ಈಗ ಜಲಕ್ಷಾಮದ ಬರ ಸಿಡಿಲು ಬಂದೆರಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೂ ಎದುರಾಯಿತು ಜಲಕ್ಷಾಮ. ಕ್ಯಾಂಟೀನ್, ಲಾಂಡ್ರಿ, ಶೌಚಾಲಯಕ್ಕೆ ನೀರು ಬಂದ್. ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಜನರು ಪರಿತಪಿಸುತ್ತಿದ್ದಾರೆ. ಕಾವೇರಿ ಒಡಲಲ್ಲಿ ನೀರು ತಗ್ಗುತ್ತಿದ್ದು ಜಲಮಂಡಳಿಯ ನಿದ್ದೆಗೆಡಿಸಿದೆ. ಹೀಗಾಗಿ ಹಲವೆಡೆ ನೀರಿನ ಪ್ರಮಾಣವನ್ನ ಕಡಿತಗೊಳಿಸಿದೆ. ಈ ಪೈಕಿ ನಾಳೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೂ ನೀರಿನ ಪ್ರಮಾಣ ಕಡಿಮೆಯಾಗಲಿದೆ. ಇದರಿಂದ ಕ್ಯಾಂಟೀನ್, ಲಾಂಡ್ರಿ, ಶೌಚಾಲಯ, ಮಿಲ್ಕ್ ಪಾರ್ಲರ್ಗೆ ನೀರಿನ ಅಭಾವದ ಬಿಸಿ ತಟ್ಟಲಿದೆ. ಈಗಾಗಲೇ ಆಸ್ಪತ್ರೆ ಆಡಳಿತ ಮಂಡಳಿಯವರು ಕ್ಯಾಂಟೀನ್ಗಳು, ಲಾಂಡ್ರಿ, ಶೌಚಾಲಯ ಹಾಗೂ ನಂದಿನಿ ಮಿಲ್ಕ್ ಪಾರ್ಲರ್ನವರಿಗೆ ನೀರಿನ ವ್ಯವಸ್ಥೆ ತಾವೇ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನಾಳೆಯಿಂದ ನೀರು ಪೂರೈಕೆ ಬಂದ್ ಆಗಲಿದೆ. ಆದರೆ ಅಲ್ಪ ಪ್ರಮಾಣದಲ್ಲಾದರೂ ನೀರು ಪೂರೈಸುವಂತೆ ಕ್ಯಾಂಟೀನ್ ಮಾಲೀಕರು ಮನವಿ ಮಾಡಿದ್ದಾರೆ. ನೀರು ಅತ್ಯವಶ್ಯಕವಾದ ನೀರನ್ನು ನೀವೇ ಸ್ವಂತ ನೀವು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ನಮಗೆ ಸರಿಯಾದ ಟ್ಯಾಂಕ್ಗಳಿಲ್ಲ. ಇದಕ್ಕೆ ನಮಗೆ ಕಂಟಿನ್ಯೂ ಒಂದು 5,000-6,000 ಲೀಟ್ರ್ ನೀರು ಬೇಕು. ಅದು ನೀರನ್ನು ಒಳ್ಳೆಯ ನೀರು, ಶುಚಿತ್ವದ ನೀರು ಬರುತ್ತೆ ಅಂತ ಏನು ಗ್ಯಾರಂಟಿ? ಯಾವುದು ಲೋಕಲ್ ನೀರು ಹಾಕಿದ್ರೆ ಎಲ್ಲಿ ಕಚಡದಿಂದ ಪೇಷಂಟ್ಗಳಿಗೆ ಕಾಲರ ಈ ಟೈಮಲ್ಲಿ ಕಾಲರ್ಗಳಲ್ಲಿ ಜಾಸ್ತಿ ಬರ್ತಾ ಇದೆ. ಎಲ್ಲರೂ ಕಾಲದ ಸಮಸ್ಯೆ ಜಾಸ್ತಿ ಆಗಿದೆ. ಬಾರದ ಮಳೆ, ಸಿಲಿಕಾನ್ ಸಿಟಿಯಲ್ಲಿ ತಾಪಮಾನ ಏರಿಕೆ ಸಾಧ್ಯತೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗ್ತಿದೆ. ಮುಂದಿನ 5 ದಿನಗಳ ಕಾಲ ಮಳೆ ಮುನ್ಸೂಚನೆ ಇದೆ. ಬೆಂಗಳೂರಿನಲ್ಲೂ 2 ದಿನ ಮಳೆ ಬೀಳಲಿದೆ ಅಂತ ಹೇಳಲಾಗ್ತಿತ್ತು. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸುರಿದಿಲ್ಲ. ಇದರಿಂದಾಗಿ ಉಷ್ಣಾಂಶ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಕಳೆದ 2 ದಿನಗಳಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಇದ್ದ ಉಷ್ಣಾಂಶ ಈಗ 35.4 ಡಿಗ್ರಿಗೆ ಏರಿಕೆಯಾಗಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.